20 ಮೇ 1498 ಅವತ್ತು ಕೇರಳದ ಕ್ಯಾಲಿಕಟ್ ಪ್ರದೇಶದಲ್ಲಿ ಕೆಲವು ಜನ ನಾವಿಕರು ಕಾಲಿಡ್ತಾರೆ. ಅವತ್ತಿಂದ ಇಡೀ ಭಾರತ ದೇಶದ ದಿಕ್ಕು ಮತ್ತು ಚಿತ್ರಣವೇ ಬದಲಾಗಿ ಬಿಡುತ್ತೆ. ಪೋರ್ಚುಗೀಸ್ಗೆ ಸೇರಿದ ನಾವಿಕ ವಾಸ್ಕೋ ಡ ಗಾಮ ಭಾರತವನ್ನ ಕಂಡಿಡಿತಾನೆ. ಇಲ್ಲಿ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಬರಬಹುದು. ಸಾವಿರಾರು ವರ್ಷಗಳ ಹಿಂದಿನಿಂದ ಮೌರ್ಯರು, ಕದಂಬರು, ರಾಷ್ಟ್ರಕೂಟರು, ಚೋಳರು, ಮರಾಠರು ಇನ್ನೂ ಅನೇಕ ರಾಜವಂಶಗಳು ಈ ದೇಶವನ್ನ ಆಳ್ವಿಕೆ ಮಾಡಿವೆ. ಹಾಗಿದ್ದಾಗ 1498ರಲ್ಲಿ ಹೊಸದಾಗಿ ಭಾರತವನ್ನ ಕಂಡಿಡಿದಿದ್ದು ಹೇಗೆ? ಮೊದಲೇ ಇತ್ತಲ್ವಾ ಅನ್ನೋ ಸಂದೇಹ ನಮಗೆ ಬರುತ್ತೆ. ಅದು ಹಾಗಲ್ಲ. ಭಾರತ ದೇಶಕ್ಕೆ ಹಲವಾರು ಜನ ವಿದೇಶಿಯರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿರ್ತಾರೆ. ವಿವಿಧ ಮಾರ್ಗಗಳಲ್ಲಿ ದೇಶದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದರೆ ಪೋರ್ಚುಗಲ್ಗೆ ಸೇರಿದ ವಾಸ್ಕೋ ಡ ಗಾಮ ಐರೋಪ್ಯದಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಕೊಳ್ತಾನೆ. ಹಾಗಾಗಿ ವಾಸ್ತವವಾಗಿ ಭಾರತವನ್ನ ಕಂಡಿಡಿದಿದ್ದು ವಾಸ್ಕೋ ಡಿ ಗಾಮ ಅಂತ ಹೇಳ್ತಾರೆ. ಹಾಗಾದ್ರೆ ಅವತ್ತು ವಾಸ್ಕೋ ಡ ಗಾಮನ ಜೊತೆ ಭಾರತದ ಅನ್ವೇಷಣೆಗೆ ಹೊರಟಿದ್ದು 170 ಜನ. ಆದ್ರೆ ಕೊನೆಗೆ ಭಾರತವನ್ನ ತಲುಪಿದ್ದು ಎಷ್ಟು ಜನ ಗೊತ್ತಾ? ಅಷ್ಟಕ್ಕೂ ವಾಸ್ಕೋ ಡ ಗಾಮ ಮತ್ತು ಅವನ ತಂಡ ಅಷ್ಟು ಕಷ್ಟಪಟ್ಟು ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಡಿದಿದ್ದಾದ್ರೂ ಯಾಕೆ? ಹೇಗಿತ್ತು ಅವನ ಸುದೀರ್ಘವಾದ ಪ್ರಯಾಣ? KKTV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ತಿಳ್ಕೊಳ್ಳೋಣ. ಭಾರತ ಪುರಾತನ ಕಾಲದಿಂದಲೂ ಅನೇಕ ವ್ಯವಸಾಯ ಉತ್ಪನ್ನಗಳನ್ನ ಬೆಳೆಯೋದರಲ್ಲಿ ಮುಂದೆ ಇತ್ತು. ಮುಖ್ಯವಾಗಿ ಸಾಂಬಾರ್ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಇಲ್ಲಿನ ಮಣ್ಣು ಸೂಕ್ತವಾಗಿತ್ತು ಮತ್ತು ಇಡೀ ಪ್ರಪಂಚದಲ್ಲಿ ಇದಕ್ಕೆ ತುಂಬಾ ಮಹತ್ವ ಇತ್ತು. ಇದರಿಂದ ಭಾರತದ ಜೊತೆ ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಯುರೋಪ್ನಿಂದ ತುಂಬಾ ಜನ ಭಾರತಕ್ಕೆ ಬರ್ತಿದ್ರು. ಆಗ ಭಾರತ, ಚೈನಾ, ಮ್ಯಾನ್ಮಾರ್ನಂತಹ ದೇಶಗಳ ಜೊತೆ ವ್ಯಾಪಾರ ಮಾಡಬೇಕು ಅನ್ಕೊಂಡ್ರೆ ರಸ್ತೆ ಮಾರ್ಗವಾಗಿಯೇ ಬರಬೇಕಾಗಿತ್ತು. ಈ ರಸ್ತೆ ಮಾರ್ಗದಲ್ಲಿ ಸಿಗುವ ಪ್ರದೇಶಗಳನ್ನ ಮುಸಲ್ಮಾನರು ಆಳ್ವಿಕೆ ಮಾಡ್ತಿದ್ರು. ಹಾಗಾಗಿ ಮುಸ್ಲಿಂ ಪಾಲಕರು ವಿದೇಶಿಯರನ್ನ ಈ ರಸ್ತೆಗಳಲ್ಲಿ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಇದರಿಂದ ಯುರೋಪಿಯನ್ನರು ಭಾರತದಲ್ಲಿ ಸಿಗುವ ಉತ್ಪನ್ನಗಳ ಬಗ್ಗೆ, ಇಲ್ಲಿನ ವೈಭವದ ಬಗ್ಗೆ ತಿಳ್ಕೊಂಡು ಹೇಗಾದ್ರೂ ಮಾಡಿ ಭಾರತ ದೇಶದಲ್ಲಿ ನಾವು ಹೆಜ್ಜೆಯನ್ನ ಇಡ್ಲೇಬೇಕು ಅನ್ನೋ ಸಂಕಲ್ಪವನ್ನ ಮಾಡ್ತಾರೆ. ಹೀಗೆ ವ್ಯಾಪಾರಕ್ಕೆ ಅಡ್ಡವಾಗಿದ್ದ ಸಮಸ್ಯೆಯ ಪರಿಷ್ಕಾರಕ್ಕೆ ಯುರೋಪ್ನ ಅನೇಕ ದೇಶಗಳು ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನ ಹುಡುಕೋದಕ್ಕೆ ಪ್ರಯತ್ನವನ್ನ ಪಡ್ತವೆ. ಅನೇಕ ವರ್ಷದ ಪ್ರಯತ್ನದ ಹೊರತಾಗಿ ಸಮುದ್ರ ಮಾರ್ಗವನ್ನ ಹುಡುಕೋದಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಸಮುದ್ರದ ಬಗ್ಗೆ, ಸಮುದ್ರ ಪ್ರಯಾಣದ ಬಗ್ಗೆ ಅನೇಕ ವದಂತಿಗಳು ಪ್ರಚಲಿತದಲ್ಲಿ ಇತ್ತು. ನೌಕೆಯನ್ನ ಸಮುದ್ರದಲ್ಲಿ ಸ್ವಲ್ಪ ದೂರಕ್ಕೆ ತೆಗೆದುಕೊಂಡು ಹೋದ್ರೆ ಆ ನೌಕೆ ಸಮುದ್ರದಲ್ಲಿ ಮುಳುಗಿ ಹೋಗಿ ಬಿಡುತ್ತೆ ಅನ್ನೋ ಭಯ ಇತ್ತು. ಹಾಗಾಗಿ ತುಂಬಾ ಜನ ಸಮುದ್ರದಲ್ಲಿ ತುಂಬಾ ದೂರ ಪ್ರಯಾಣವನ್ನ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ರು. ಆದ್ರೆ 1498ರಲ್ಲಿ ಪೋರ್ಚುಗೀಸ್ನ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದ ವಾಸ್ಕೋ ಡ ಗಾಮ ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಡಿದು ಯುರೋಪ್ ದೇಶಗಳ ವ್ಯಾಪಾರ ವಹಿವಾಟಿಗೆ ಹೊಸ ರೂಪವನ್ನ ಕೊಡ್ತಾನೆ. ಚರಿತ್ರೆಯಲ್ಲಿ ತನ್ನ ಹೆಸರನ್ನ ಅಳಿಸಲಾಗದ ಹಾಗೆ ಮುದ್ರಿಸಿಕೊಳ್ತಾನೆ. ವಾಸ್ಕೋ ಡ ಗಾಮನ ತಂದೆ ಎಸ್ಟವಾಯೋ ಡ ಗಾಮ ಇವರು ಒಬ್ಬ ಉತ್ತಮ ನಾವಿಕರಾಗಿದ್ರು. ಪೋರ್ಚುಗೀಸ್ ರಾಜರ ಹತ್ರ ಕೆಲಸ ಮಾಡ್ತಿದ್ರು. ವಾಸ್ಕೋ ಡ ಗಾಮನ ಬಾಲ್ಯ ಪೂರ್ತಿ ತಂದೆ ಜೊತೆ ನೌಕೆಯಲ್ಲೇ ಕಳೆಯುತ್ತೆ. ತನ್ನ 17ನೇ ವರ್ಷಕ್ಕೆ ವಾಸ್ಕೋ ಡ ಗಾಮ ಒಳ್ಳೆ ನಾವಿಕನಾಗಿದ್ದ. ಚಂಡಮಾರುತಗಳು ಬರುವಾಗ, ಸಮುದ್ರ ಅಲ್ಲಕಲ್ಲೋಲವಾಗಿದ್ದಾಗ, ಮಂಜಿನಿಂದ ದಾರಿ ಸರಿಯಾಗಿ ಕಾಣಿಸ್ತಿದ್ದಾಗ, ತುಂಬಾ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿ ನೌಕಾಯಾನ ಮಾಡಬೇಕಾದಾಗ ನಾವಿಕರು ಹೇಗೆ ಸರ್ವೈವ್ ಆಗಿ ಹಡಗನ್ನ ಮುನ್ನಡೆಸಬೇಕು ಅನ್ನೋದನ್ನ ಕಲ್ತ್ಕೊಳ್ತಾನೆ. ಆ ಸಮಯದಲ್ಲಿ ಪೋರ್ಚುಗೀಸ್ನ ರಾಜ ಹೆನ್ರಿಯನ್ನ ಹೆನ್ರಿ ದಿ ನಾವಿಗೇಟರ್ ಅಂತ ಕರೀತಿದ್ರು. ಉತ್ತರ ಮತ್ತು ಪಶ್ಚಿಮ ಆಫ್ರಿಕಾದ ನಾವಿಕರು ಮಾಡಿದ್ದ ಅನೇಕ ಸಮುದ್ರ ಯಾತ್ರೆಗಳಿಗೆ ಇವರು ಆರ್ಥಿಕ ಸಹಾಯವನ್ನ ಮಾಡ್ತಿದ್ರು. ಹೀಗಾಗಿ ತುಂಬಾ ಜನ ನಾವಿಕರು ಹೊಸ ಪ್ರದೇಶಗಳನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ರು. ಪೋರ್ಚುಗೀಸ್ಗೆ ಸೇರಿದ ಇನ್ನೊಬ್ಬ ನಾಯಕ ಬಾರ್ಟೊಲೋಮೋ ಡಿಯಾಸ್ ಆಫ್ರಿಕಾಗೆ ಹೋಗಿ ಬಂದು ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಒಂದಕ್ಕೊಂದು ಸೇರಿಕೊಂಡಿದೆ ಅಂತ ಹೇಳ್ತಾನೆ. ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದ್ರೆ ಭಾರತ ದೇಶವನ್ನ ಹುಡುಕೋದಕ್ಕೆ ಸಾಧ್ಯ ಆಗಬಹುದು ಅನ್ನೋ ಅಭಿಪ್ರಾಯಕ್ಕೆ ಬರ್ತಾನೆ. ಈ ಮಾರ್ಗವನ್ನ ಕಂಡುಹಿಡಿಯುವ ಜವಾಬ್ದಾರಿಯನ್ನ ವಾಸ್ಕೋ ಡ ಗಾಮಗೆ ಕೊಡ್ತಾರೆ. ವಾಸ್ಕೋ ಡ ಗಾಮ 4 ಹಡಗುಗಳಲ್ಲಿ 170 ಜನರ ತಂಡದೊಂದಿಗೆ ಪೋರ್ಚುಗೀಸ್ನ ಲಿಸ್ಬೆನ್ ನಗರದಿಂದ ತನ್ನ ಪ್ರಯಾಣವನ್ನ ಶುರು ಮಾಡ್ತಾನೆ. ಇವನ ಹಡಗಿನ ಹೆಸರು ಸಾವ್ ಗ್ಯಾಬ್ರಿಯಲ್. ಇದು 200 ಟನ್ನುಗಳ ತೂಕ ಇತ್ತು. ತನ್ನ ತಮ್ಮ ಪೌಲ್ ಡ ಗಾಮಗೆ ಕೂಡ ಒಂದು ಹಡಗಿನ ಜವಾಬ್ದಾರಿಯನ್ನು ಕೊಡ್ತಾನೆ.
8 ಜುಲೈ 1497 ಲಿಸ್ಬನ್ ನಗರದಿಂದ ಪ್ರಯಾಣ ಶುರು ಮಾಡಿದ ವಾಸ್ಕೋ ಡ ಗಾಮ ಮೊರಾಕೊ ದೇಶದ ಕೇಪ್ ವರ್ದೆ ಪ್ರದೇಶದ ಮೂಲಕ ಪ್ರಯಾಣವನ್ನ ಮುಂದುವರಿಸ್ತಾನೆ. ಆಗಸ್ಟ್ 3ರವರೆಗೆ ಅಲ್ಲೇ ಉಳಿದುಕೊಳ್ತಾನೆ. ಭಾರತ ದೇಶವನ್ನ ಕಂಡುಕೊಳ್ಳೋದ್ರಲ್ಲಿ ಇದೊಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಈ ಪ್ರಯಾಣದಲ್ಲಿ ತಮಗೆ ಬೇಕಾಗಿರುವ ಸಾಮಗ್ರಿಗಳ ಜೊತೆ ಕಲ್ಲುಗಳನ್ನ ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಹೋದ ಕಡೆಗಳಲ್ಲಿ ತಮ್ಮ ಮುದ್ರೆಗಳನ್ನ ಬಲವಾಗಿ ಹಾಕೋದಕ್ಕೆ ಕಲ್ಲುಗಳನ್ನ ತೆಗೆದುಕೊಂಡು ಹೋಗ್ತಿದ್ರು. ಮತ್ತೆ ವಾಪಸ್ ಬರುವಾಗ ತಮಗೆ ದಾರಿ ಗೊತ್ತಾಗೋದಕ್ಕೆ ಈ ಕಲ್ಲುಗಳು ಸಹಾಯವನ್ನ ಮಾಡ್ತಾ ಇದ್ವು. ಅಟ್ಲಾಂಟಿಕ್ ಮಹಾಸಮುದ್ರದ ಬೃಹತ್ ಅಲೆಗಳನ್ನ ತಡ್ಕೊಳ್ಳೋದಿಕ್ಕೆ ಹಡಗುಗಳಿಗೆ ದೊಡ್ಡ ದೊಡ್ಡ ಪರದೆಗಳನ್ನ ಕಟ್ಟಿದ್ರು. ಗತಕಾಲದಲ್ಲಿ ಚಲಿಸುತ್ತಿದ್ದ ಹಡಗುಗಳಿಗಿಂತ ಇದು ವೇಗವಾಗಿ ಪ್ರಯಾಣ ಮಾಡೋದಷ್ಟೇ ಅಲ್ದಿರ ಕಠಿಣವಾದ ಸಮುದ್ರ ಪರಿಸ್ಥಿತಿಗಳನ್ನ ಇದು ತಡೆದುಕೊಳ್ತಿತ್ತು. ಈ ಪರದೆಗಳು ಚೌಕಾಕಾರದಲ್ಲಲ್ದಿರ ತ್ರಿಕೋನಾಕಾರದಲ್ಲಿ ಇರ್ತಿತ್ತು. ಈ ಕಾರಣದಿಂದ ಇವು ಗಾಳಿಗೆ ವಿರುದ್ಧ ದಿಕ್ಕಿನಲ್ಲೂ ಪ್ರಯಾಣವನ್ನ ಮಾಡ್ತಿದ್ವು. ನಂತರ ಇವರ ತಂಡ ನವೆಂಬರ್ 7ರಂದು ದಕ್ಷಿಣ ಆಫ್ರಿಕಾದ ಸೈಂಟ್ ಹೆಲಿನಾಗೆ ಸೇರಿಕೊಳ್ಳುತ್ತೆ. ಆ ಟೈಮಲ್ಲಿ ವಾತಾವರಣ ತುಂಬಾ ಕಠಿಣವಾಗಿತ್ತು. ಅಲ್ಲಿ ದೊಡ್ಡ ಮಟ್ಟದ ಗಾಳಿಯಿಂದ ಅಲೆಗಳು ತುಂಬಾ ದೊಡ್ಡದಾಗಿ ಬರ್ತಿತ್ತು. ಹಾಗಾಗಿ ಆ ಸ್ಥಳದಲ್ಲಿ ಕೆಲವು ದಿನಗಳನ್ನ ಕಳೀತಾರೆ. ಸಮುದ್ರ ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ನಂತರ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಸೇರಿಕೊಳ್ತಾರೆ. ಭಾರತಕ್ಕೆ ಮಾರ್ಗವನ್ನ ಕಂಡುಕೊಳ್ಳೋದು ಪಕ್ಕಾ ಅನ್ನೋ ನಂಬಿಕೆ ಬರುತ್ತೆ. ಅಲ್ಲೊಂದು ಕಲ್ಲನ್ನ ಗುರುತಾಗಿಟ್ಟು ಪ್ರಯಾಣವನ್ನ ಮುಂದುವರಿಸ್ತಾರೆ. ಕೇಪ್ ಆಫ್ ಗುಡ್ ಹೋಪ್ ನಿಂದ ತನ್ನ ಜರ್ನಿಯನ್ನ ಡಿಸೆಂಬರ್ 8ರಂದು ಆರಂಭ ಮಾಡ್ತಾನೆ ವಾಸ್ಕೋ ಡ ಗಾಮ. ಕ್ರಿಸ್ಮಸ್ ಸಮಯಕ್ಕೆಲ್ಲ ದಕ್ಷಿಣ ಆಫ್ರಿಕಾದ ಮೊಸಾಂಬಿಕ್ಗೆ ಸೇರಿಕೊಳ್ತಾನೆ. 1 ತಿಂಗಳ ಕಾಲ ಅಲ್ಲೇ ಇದ್ದು ತಮ್ಮ ಹಡಗುಗಳ ರಿಪೇರಿ ಕೆಲಸವನ್ನ ಮಾಡಿಕೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಮೊಸಾಂಬಿಕ್ನ ಜನ ವಾಸ್ಕೋ ಡ ಗಾಮ ತಂಡದವರನ್ನ ತಮ್ಮ ಹಾಗೆ ಮುಸ್ಲಿಮರು ಅಂತ ಅನ್ಕೋತಾರೆ. ಹಾಗಾಗಿ ಅವರಿಗೆ ಎಲ್ಲಾ ವಿಧದ ಸಹಾಯವನ್ನ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದ ವಾಸ್ಕೋ ಡ ಗಾಮಗೆ ಅಲ್ಲಿನ ನಗರಗಳಲ್ಲಿ ವಿವಿಧ ಸರಕುಗಳಿಂದ ತುಂಬಿರುವ ಹಡಗುಗಳು ಕಾಣಿಸುತ್ತೆ. ಕೆಲವು ಸ್ಥಳೀಯರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ, ನಾವು ಭಾರತಕ್ಕೆ ಹತ್ತಿರದಲ್ಲೇ ಇದ್ದೀವಿ ಅಂತ. ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋ ಸ್ಪಷ್ಟ ಕಲ್ಪನೆ ಸಿಗುತ್ತೆ. ಫೆಬ್ರವರಿ 24ರಂದು ಮತ್ತೆ ಯಾತ್ರೆ ಶುರು ಆಗುತ್ತೆ. ಏಪ್ರಿಲ್ 14ರಂದು ಕೀನ್ಯಾ ದೇಶದ ಮಾಲಿಂದಿ ನಗರಕ್ಕೆ ಸೇರ್ಕೊಳ್ತಾರೆ. ಈ ನಗರದಲ್ಲಿ ವಾಸ್ಕೋ ಡ ಗಾಮನಿಗೆ ಕಾಂಜಿ ಮಾಲಕ್ ಅನ್ನುವ ಗುಜರಾತಿ ನಾವಿಕನ ಪರಿಚಯ ಆಗುತ್ತೆ. ಈತನಿಗೆ ಭಾರತ ದೇಶದ ಕೇರಳದ ಕ್ಯಾಲಿಕಟ್ ಮಾರ್ಗ ಗೊತ್ತಿತ್ತು. ಹಾಗಾಗಿ ವಾಸ್ಕೋ ಡ ಗಾಮ ಈತನನ್ನ ತನ್ನ ತಂಡದಲ್ಲಿ ಸೇರಿಸಿಕೊಳ್ತಾನೆ. 20 ದಿನಗಳ ಕಾಲ ಹಿಂದೂ ಮಹಾಸಾಗರದಲ್ಲಿ ಪ್ರಯಾಣ ಮಾಡಿದ ನಂತರ ವಾಸ್ಕೋ ಡ ಗಾಮಗೆ ಭಾರತ ದೇಶದ ಸರಿಹದ್ದು ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. 1498 ಮೇ 20ರಂದು ವಾಸ್ಕೋ ಡ ಗಾಮ ತಂಡ ಭಾರತದ ಪಶ್ಚಿಮ ತೀರವನ್ನ ಸೇರಿಕೊಳ್ಳುತ್ತೆ. 4 ಹಡಗುಗಳ ಜೊತೆ ಪೋರ್ಚುಗಲ್ನಿಂದ ಶುರು ಮಾಡಿದ ಪ್ರಯಾಣ 11 ತಿಂಗಳ ನಂತರ ಕ್ಯಾಲಿಕಟ್ ಬಂದರನ್ನ ಪ್ರವೇಶ ಮಾಡುತ್ತೆ. ಆ ಕಾಲದಲ್ಲಿ ಭಾರತದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ಕೋಸ್ಟಲ್ ಪ್ರದೇಶಗಳಲ್ಲಿ ಕ್ಯಾಲಿಕಟ್ ಒಂದು ಮುಖ್ಯವಾದ ಬಂದರಾಗಿ, ದೊಡ್ಡ ನಾಗರಿಕತೆಯ ನೆಲೆಯಾಗಿ, ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ವಾಸ್ಕೋ ಡ ಗಾಮಗೆ ಈ ನಗರದಲ್ಲಿ ಘನ ಸ್ವಾಗತ ಸಿಗುತ್ತೆ. 3 ತಿಂಗಳ ಕಾಲ ಇಲ್ಲೇ ಇದ್ದ ವಾಸ್ಕೋ ಡ ಗಾಮ ಭಾರತಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ತಿಳ್ಕೊತಾನೆ. ಈ 3 ತಿಂಗಳ ಕಾಲ ನಡೆದ ಅನೇಕ ಘಟನೆಗಳ ಬಗ್ಗೆ ಭಿನ್ನ ಅಭಿಪ್ರಾಯಗಳು ಇವೆ. ಮತ್ತೆ ವಾಸ್ಕೋ ಡ ಗಾಮ ಸುಮಾರು 2 ವರ್ಷಗಳ ನಂತರ ಸ್ವದೇಶಕ್ಕೆ ಸೇರ್ಕೊಳ್ತಾನೆ. ಇಷ್ಟು ಸುದೀರ್ಘವಾದ ಪ್ರಯಾಣದಲ್ಲಿ ಇವನ ಜೊತೆ 170 ಜನರ ತಂಡ ಇತ್ತು. ಆದ್ರೆ ಈ ಯಾತ್ರೆ ಮುಗಿಯೋಷ್ಟರಲ್ಲಿ 116 ಜನ ಸತ್ತೋಗ್ತಾರೆ. ವಾಸ್ಕೋ ಡ ಗಾಮ ಮಾಡಿದ ಈ ಸಾಹಸ ಯಾತ್ರೆಯನ್ನ ನೋಡಿ ಪೋರ್ಚುಗೀಸ್ ರಾಜನಿಗೆ ತುಂಬಾ